ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಬ್ರಹ್ಮಲೀನ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಶಿವಪುತ್ರ ಸ್ವಾಮಿಗಳು ಯಾವ ಅವತಾರ ಅನ್ನೋದನ್ನು ಈ ಹೊತ್ತಿನ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯ ಪರಿಶುದ್ಧವಾದ ಮನಸ್ಸನ್ನು ಇಟ್ಟುಕೊಂಡು ಕೇಳಬೇಕಾಗುತ್ತದೆ. ನೀವು ಸ್ವಲ್ಪ ಮನ್ಯಾಗ ಗಲಾಟೆ ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ ನನ್ನ ಪ್ರವಚನ ನಿಮಗೆ ಹಿಡಿಸೋದಿಲ್ಲ, ಗೊತ್ತಾಗತ್ತಿ? ಶಾಂತಿ ಇರಬೇಕಾಗುತ್ತದೆ. ಅದು ಪರಿಶುದ್ಧ ಇರಬೇಕಾಗ್ತದೆ. ವಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ. ಒಬ್ಬ ಮಹಾತ್ಮ ಬರೀತಾ ಇದ್ದಾನೆ, ಮನೆಯ ಕಸವನ್ನು ನಿತ್ಯ ಬಳಿಯುತ್ತಲಿರುವಂತೆ ಮನದ ಕಸವನ್ನು ನಿತ್ಯ ಬಳಿಯಲೇಬೇಕಯ್ಯ. ಚಂದದ ನೋಡಿ. ಮನೆಯ ಕಸವನ್ನು ನಿತ್ಯ ಬಳಿಯುತ್ತಲಿರುವಂತೆ ಮನದ ಕಸವನ್ನು ನಿತ್ಯ ಬಳಲಲೇ ಬೇಕಯ್ಯ. ಕ್ಷಣ ಕ್ಷಣಕ್ಕೆ ಸುವಿಚಾರವೆಂಬ ಬಸಿತವ ಹಚ್ಚಿ ಮನವ ತೊಳೆಯುವುದುಚಿತ ಶ್ರೀ ಸಿದ್ಧ ಭಾರತಿಯೇ. ಕ್ಷಣ ಕ್ಷಣಕ್ಕೆ ಸುವಿಚಾರವೆಂಬ ಬಸಿತವ ಹಚ್ಚಿ ಮನವ ತೊಳೆಯುವುದುಚಿತ ಶ್ರೀ ಸಿದ್ಧ ಭಾರತೀಯ. ನಮಗೆ ಮೈಮ್ಯಾಗಿನ ಬಟ್ಟೆ ಹೊಲಸಾದದ್ದು ಗೊತ್ತಾಗ್ತದೆ, ಮನೆ ಹೊಲಸಾದದ್ದು ಗೊತ್ತಾಗ್ತದೆ. ಮನಸ್ಸು ಹೊಲಸಾದದ್ದು ಭಾಳ ಮಂದಿ ಗೊತ್ತಾಗೋದಿಲ್ಲ, ಯಾರೋ ಒಬ್ಬರಿಗೆ ಗೊತ್ತಾಗ್ತದೆ. ಮನಸ್ಸು ನೇತ್ರಾದಿ ದ್ವಾರ ಹೊರಗೆ ಹೋಗಿ ಬತ್ತು ಅಂದ್ರೆ ನಾಮರೂಪವೆಂಬ ಹೊಲಸನ್ನು ಹಚ್ಚಿಕೊಂಡೇ ಬಂದಿರ್ತದೆ. ಅರ್ಥ ಆಗ್ತದ? ಯಾವುದೋ ಒಂದು ವಸ್ತು ನೋಡಿದ್ರಿ ಅಂದ್ರೆ ಒಳಗೆ ಅಚ್ಚ ಹಾಕ್ತದೆ ಅದು ಮನುಷ್ಯನ ಮ್ಯಾಗ. ಇಂದ್ರಿಯಗಳ ದ್ವಾರ ಮನಸ್ಸು ಹೊರಗೆ ಬರ್ಲಾಕ ಇಂದ್ರಿಯಗಳೇ ದ್ವಾರಗಳು. ಅದಕ್ಕೋಸ್ಕರವಾಗಿ ಮನಸ್ಸು ಹೊಲಸಾಗ್ತದೆ ಕ್ಷಣ ಕ್ಷಣಕ್ಕೆ. ಗುರು ಗೋವಿಂದ ಭಟ್ಟರು ಪ್ರೀತಿಯ ಶಿಷ್ಯ ಶರೀಫನಿಗೆ ಹೇಳಿದ್ರಂತ, ಶರೀಫ ಇವತ್ತು ನಿನಗೆ ದೀಕ್ಷಾ ಕೊಡ್ತೀನಿ, ಸ್ನಾನ ಮಾಡಿ ಬಾ. ಹ್ಞೂನ್ರಿ ಅಪ್ಪ ಅಂದ. ಎಷ್ಟು ಖುಷಿ ಆಯ್ತು. ಬಟ್ಟೆ ತೊಗೊಂಡು ಬಾವಿಗೆ ಹೋದ. ಬಾವಿ ಮೇಲೆ ನಿಂತ. ಬಾಯಾಗ ಒಬ್ಬಾಕಿ ತರುಣಿ ಸುಂದರಿ ಹೆಣ್ಮಗಳು ಕೊಡ ತುಂಬೆ ಎತ್ತಿ ತಲೆ ಮ್ಯಾಗ ಇಟ್ಟುಕೊಳ್ಳುವಾಗ
ಅಕಸ್ಮಾತ್ ತಲೆ ಮ್ಯಾಗಿನ ಶರ್ಗ ಜರಿತಂತ. ಮೊದಲಿನ ಕಾಲದಾಗ ಶರ್ಗಕ್ಕೆ ಬಹಳ ಮಹತ್ವ ಇತ್ತು ಹೆಣ್ಮಕ್ಳಿಗೆ. ಅಕಸ್ಮಾತ್ ಆ ತಾಯಿ ಶರ್ಗ ಕೆಳಗೆ ಬಿತ್ತು. ಈಗ ಅಕಸ್ಮಾತ್ ಶರ್ಗ ತಲೆ ಮ್ಯಾಗಿರ್ತೈತಿ. ನಾ ಹಿಂಗೆ ಹೇಳೋ ಮುಂದೆ ಒಬ್ಬ ಹುಡುಗ ಅಂದ, ನಮ್ಮವ್ಗ ಶರ್ಗ ಇಲ್ರಿ ಅಂದವ. ಹೌದಪ್ಪ, ಭಗವ ಬಂದವ ನಿಮ್ಮವ್ಗ. ಏನು ಕುಣಿತಾರೆ ಮಂದಿ, ಏನು ಕುಣಿತಾರೆ. ಒಂದು ಕ್ಷಣ ಆ ತಾಯಿ ಶರಗ ಕೆಳಗೆ ಬಿದ್ದರೆ ತುಂಬಿದ ಎದೆಯನ್ನು ನೋಡಿದ. ಮನಸ್ಸು ಚಂಚಲ ಆತು. ಅಬ್ಬಾ, ಏನು ಸುಂದರ ಹುಡುಗಿ ಅಂದ ಕೂಡಲೇ ಅವಂಗಂತೂ ಅಲ್ರಿ, ಈ ಕಾಮನ ಬಾಣ ಅಯ್ಯೋ ಯಾರನ್ನೂ ಬಿಟ್ಟಿಲ್ಲ, ಸಾಕ್ಷಾತ್ ಶಿವನನ್ನು ಬಿಟ್ಟಿಲ್ಲ ಅಂತ್ರಿ ಅವ ಕಾಮ. ಹೌದ್ರಿ, ಮತ್ತು ನಾವು ಯಾವ ಕಡೆ ಅದಕ್ಕಂತೇಳಿ ಕಾಮನ ಸುಡ್ತೀವಿ ನಾವು. ಕಾಮನ ಸುಡ್ತೀವೋ ಕಟ್ಗೆ ಸುಡ್ತೀವೋ? ಈ ಬೆಂಕಿಲಿ ಆ ಕಾಮ ಸುಡುವುದಿಲ್ಲ. ಅವನೊಂದು ಅವನು ಸುಡು ಬೆಂಕಿ ಬ್ಯಾರೆ ಅದು. ತಲ್ಲನಿಷ್ಟು ಒಂದು ಕ್ಷಣ, ಅಯ್ಯೋ ಎಂಥ ಸುಂದರಿ, ನೆನೆಗೋರಿನಿಂದ ನೋಯಿಸುವ ಅಯ್ಯೋ ಶಿವ ಶಿವ, ಎಂತಿಂಥ ತಪಸ್ವಿಗಳನ್ನು ಕೂಡ ಕೇಳಿಲ್ಲ. ಬಾ ಅಂದ. ಅನುಗುಣದ ವಿವೇಕ್ ಜಾಗೃತ ಆತ್ ನೋಡ್ರಿ. ಅಲ್ಲದ ಕೆಲಸ ಕ್ಷಣಾರ್ಧದಲ್ಲಿ ಮನಸ್ಸು ಹೊಲಸಾದದ್ದು ಗೊತ್ತಾಯ್ತು ಅವನಿಗೆ. ಯಾಕೆ? ವಿವೇಕ್ ಜಾಗೃತ ಆತು. ಜಾಗೃತ ಆಗಿ, ಅಪ್ಪ ನಾನು ಹೊಲಸಾತ ನನ್ನ ಮನಸ್ಸು. ಅಪ್ಪ ನನಗೆ ಸ್ನಾನ ಮಾಡಿ ಸ್ವಚ್ಛಾಗಿ ಬಾ ಅಂತ ಹೇಳಿದ್ದ. ಇದೇನಾಯಿತು ಅಂತ ತಿಳ್ಕೊಂಡ ಸೋಲದಾತನೇ ವಿರತನು ಮನದೊಳು ಬಾಲಿಯರ ಸಿಂಗರವ ಕಂಡು. ಅಬ್ಬ, ಸೋಲದಾತನೇ ವಿರತನು. ಅವ ಜಳಕ ಮಾಡಲಿಲ್ಲ. ಆ ಹೆಣ್ಮಗಳ ಬಣ್ಣ ಹತ್ತಿ ಆದ ಹೋಗ್ಬಿಡ್ದ. ಅದು ಗೌಡ್ರ ಮನೆ ಹೆಣ್ಮಗಳಕ್ಕೆ, ಸೊಸಿ, ಗೌಡ್ರ ಸೊಸಿ. ಆಕೆ ಹಿಂದೆ ಹೋದ ಕೂಡಲೇ ಆ ಗೌಡ ಶರೀಫಂದ ಬಗ್ಗೆ ಬಹಳ ಗೊತ್ತಿತ್ತಲ್ಲ. ಅಪ್ಪ ಶರೀಫ, ಭಾಳ ದಿವ್ಸಕ್ಕೆ ಬಂದೀವೋ, ಬಾ ಸ್ನಾನ ಮಾಡಿ ಊಟ ಮಾಡೋನು. ಸ್ನಾನಕ್ಕೆ ಬಂದೇನು ಗೌಡ್ರಿ ಅಂದವ. ಸ್ನಾನಕ್ಕೆ? ನೀರು ಕಾಸ್ಯಾವ. ನೀರಿನ ಸ್ನಾನ ಅಲ್ಲ ಗೌಡ್ರ, ಅಲ್ಲಿ ಬಾರ್ಕೋಲ್ ಐತಲ್ರಿ, ಅದನ್ನು ತಗೋರಿ ಕೈಯಾಗ, ಆ ಬಾರ್ಕೋಲೆ ಹೊಡಿರಿ ಅಂದ್ರೆ ನನಗೆ ಸ್ನಾನ ಆಗ್ತದ. ಯಪ್ಪ ಯಾಕೋ ಈಗ ಹೊಡಿಬೇಕು ಗೌಡ್ರ ನೀವು, ನಾನು ಸ್ನಾನ ಆಗ್ಬೇಕಾಗ್ಯದ. ಇಲ್ಲಿ ಶಾಪ್ ಗಿಪ್ ಕೊಟ್ಟು ಗಿಟ್ಟಾನಂತೇಳಿ ಗೌಡ್ರು ಹೊಡ್ಯಾಕೆ ಶುರು ಮಾಡ್ರು. ಏಟ್ಗೊಮ್ಮೆ ಗುರು ಗೋವಿಂದ ಗುರು ಗೋವಿಂದ ಗುರು ಗೋವಿಂದ ಅಂತಿದ್ದ. ಈ ಪೆಟ್ಟು ಗುರುವಿನ ಮೇಲೆ ಬಿದ್ದು ಕೂಡಲೇ ಓಡಿ ಬಂದ. ಗುರು ಗೋವಿಂದ, ಶರೀಫ ಬಾರೋ, ಸ್ವಚ್ಛಾಗಿದೆ ಬಾರೋ ಅಂತ ಅವತ್ತ ಹೋಗಿ ದೀಕ್ಷಾ ಕೊಟ್ಟಂತ. ಕ್ಷಣ ಕ್ಷಣಕ್ಕೆ ಸುವಿಚಾರವೆಂಬ ಬಸಿತವ ಹಚ್ಚಿ ಮನವ ತೊಳೆಯುವ ರುಚಿತ ಶ್ರೀ ಸಿದ್ಧ ಭಾರತೀಯೇ. ಅಂತಹ ಮನಸ್ಸನ್ನು ಸ್ವಚ್ಛ ಮಾಡ್ಲಾಕ ಈ ಸತ್ಸಂಗಗಳೇ ಮುಖ್ಯ ಕಾರಣ. ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ. ಸತ್ಸಂಗ ಮತ್ತು ವಿವೇಕ, ಸತ್ಸಂಗ ದ್ವಾರ ವಿವೇಕ ಬರ್ತದೆ.
ಅವೆರಡೂ ನಿರ್ಮಲವಾದ ನಯನಗಳು ಅಂತ ತಿಳ್ಕೊಂಡು ನಾವು ಮನಸ್ಸನ್ನು ದಿನ ದಿನ ಕ್ಷಣಕ್ಕೆ ತೊಳಿಬೇಕಾಗ್ತದೆ. ಇವತ್ತು ನಾವು ಟಿ ವಿಯಾಗ ಏನೇನು ನೋಡ್ತೀವೋ ಯಪ್ಪ, ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಎಷ್ಟು ಅಶ್ಲೀಲವಾದ ದೃಶ್ಯಗಳನ್ನು ಯಾಕೆ ಕೆಡಾಕತ್ಯಾವ ಮಕ್ಕಳು, ತರುಣರು ಯಾಕೆ ಕೆಡಾಕತ್ಯಾರ? ಕಾರಣ ಏನು? ಎಂದು ಟಿ ವಿ ಬಂತು, ಎಂದು ಮೊಬೈಲ್ ಬಂತು. ಅವು ಉಪಯೋಗನೂ ಅದಾವು, ದುರುಪಯೋಗನೂ ಅದಾವು. ದುರುಪಯೋಗ ಮಾಡಿಕೊಳ್ಳೋರೇ ಬಹಳ ಜನ, ಸದುಪಯೋಗ ಮಾಡಿಕೊಳ್ಳೋರು ಭಾಳ ಕಡಿಮೆ. ನೋಡಬಾರ್ದಂತಲ್ಲ ಅನ್ರಿ, ಪರಂತು ಉತ್ತಮವಾಗಿರ್ತಕ್ಕಂಥವುಗಳು ಕೂಡ ಅಲ್ಲಿ ಸಿಗುತ್ತವೆ. ಆದ್ದರಿಂದ ಮನಸ್ಸನ್ನು ತೊಳೆಯುವ ಸಲುವಾಗಿ ನಿತ್ಯದಲ್ಲಿ ಸಿದ್ಧಾರೂಢಪ್ಪನ ಪ್ರವಚನಕ್ಕೆ ಜನ ಬಂದು ಸೇರ್ತಿದ್ರು ಅಂಥೇಳಿ ಇವತ್ತು 35ನೇ ಪದ್ಯ ಪ್ರಾರಂಭ ಮಾಡ್ತಾ ಇದ್ದ. 35ನೇ ಪದ್ಯ. ಕೈಯಾಗ ಪುಸ್ತಕ ಇದ್ದವ್ರು ನೋಡ್ಕೋರಿ, ಕೈಯಾಗ ಪುಸ್ತಕ ಇದ್ದರೆ ಚಲೋ ಕನ್ನಡ ಇದ್ದಂಗೆ ಆಗ್ತದೆ. ಶಿವಪುತ್ರೇಶ ವಿಜಯವ ಪೇವೆ ಮುದದಿಂದ ನಿತ್ತ ಶ್ರೀಮಠದಲ್ಲಿ ಶರಣರು ನಿತ್ಯತಾ ಬರುತ್ತಿರ್ತರಾತನ ತತ್ವಸಾರದ ಸೋಂಕು ಸವೆಯಲು ಭ್ರಮರದಂತದಲ್ಲಿ ನೃತ್ಯ ಭಾವಲಿ ಸೇವೆಗೈವರು ಅರ್ಥವನು ದಾಸೋಹ ಕೀವರು ಮರ್ತ್ಯ ಲೋಕಕ್ಕೆ ಮತ್ತೆ ಬಸವನು ಬಂದನೆಂಬಂತೆ ಗಣಿಸಲ 300 ಚಕ್ರಗಳನ್ನದಾನವು ನಡೆಯುತ್ತಿಹುದ ಕಣ್ಣು ಸಾಲವು ನೋಡಿ ನಲಿಯಲು ಸಿದ್ಧಲೀಲೆಯನು ಅನ್ನದಾನವ ಗೈವ ಭಕ್ತರು ಪುಣ್ಯವನ್ನು ಪಡೆಯುತ್ತ ತಾವೇ ಧನ್ಯತೆಯನನುಭವಿಸಿ ಶಿವಮಂತ್ರವನ್ನು ಜಪಿಸುವರು. ಭೂಲತಾಪುರ ತಿಳಿದು ನೋಡಿರೆ ನೋಲಮಯ ಕಲ್ಯಾಣವಾಯಿತು ಕಾಲಹರನವತಾರಿಸಿದ್ದನು ಬಸವತಾನಹುದು ಬಾಲವೃದ್ಧರು ಸಹಿತ ಸಿದ್ಧನ ಮೇಲೆ ಭಕ್ತಿಯ ತೋರುತ್ತಿದ್ದರು ಮೇಲೆ ಮೇಲದು ಮೆಲ್ಲ ಮೆಲ್ಲನೆ ಬೆಳೆಯ ತೊಡಗಿತ್ತು ಕೇಳಿದೆಲ್ಲವ ಕೊಡುವ ಶಿವತಾತಾಡಿ ಬಂದಿಹ ಸಿದ್ಧ ರೂಪವ ಮೇಳವಾಯಿತು ಶಿವನ ಒಟ್ಟೋಲಗದ ಮುನಿ ವೃಂದ ಲೀಲೆ ತೋರುವ ಸಿದ್ಧ ನಿರ್ಜರ ಮೇಳ ಕಧಿಪತಿ ಎನಿಸುತ್ತಿದ್ದರು ಹೇಳಲೇನದು ಶಿವನ ಭೂ ಕೈಲಾಸ ಮಂಟಪವ ಅಲ್ಲಿ ಶ್ರೀ ಜಡಿಸಿದ್ದ ಯೋಗಿಯು ಬಲ್ಲಿದನು ಶ್ರೀನಾಗಲಿಂಗನು ಎಲ್ಲರೊಳು ಬಲ್ಲಿದನು ಮಡಿವಾಳ ಯೋಗಿ ಮೆರೆದಿಹನು ಸೊಲ್ಲು ಸೊಲ್ಲಿಗೆ ತತ್ವ ಪದಗಳಲ್ಲಿ ಪೇದ ಶರೀಫ ಸಂತನು ಎಲ್ಲರೊಳು ಶುಕ ಮುನಿಯ ತೆರ ಗುರುನಾಥ ಮೆರೆದಿಹನು ನಾಗಭೂಷಣನಲ್ಲಿ ಗದುಗಿನ ಯೋಗಿ ಶ್ರೀ ಶಿವಾನಂದಯತಿವರ ಸಾಗಿ ಬಂದಿಹ ಬ್ರಹ್ಮ ಚೈತನ್ಯಂಬ ಸಚ್ಚರಿತ ಆಗ ಶ್ಯಾಮಾನಂದಯತಿ ತಾನಾಗ ಬಂದಿರುವ ಕಬೀರನು ಯೋಗಿತಾ ಬರುತ್ತಿದ್ದನ ಕಲ ಕೋಟಿ ಶಿವಶರಣ ಯೋಗಿತಾ ಬರುತ್ತಿದ್ದನ ಕಲ ಕೋಟಿ ಶಿವಶರಣ ಯೋಗಿತಾ ಬರುತ್ತಿದ್ದನ ಕಲ ಕೋಟಿ ಶಿವಶರಣ. ಇತ್ತ ಶ್ರೀಮಠದಲ್ಲಿ ಶರಣರು
ನಿತ್ಯತಾ ಬರುತ್ತಿರ್ದರಾತನ ತತ್ವ ಸಾರ್ಧ ಸೋಂಪ ಸವೆಯಲು ಭ್ರಮರದಂದದಲ್ಲಿ ಭೃತ್ಯ ಭಾವದಿ ಪೂಜೆ ಸೇವೆಗೈವರು ಅರ್ಥವನು ದಾಸೋಹಕೀವರು ಮೃತ್ಯುಲೋಕಕ್ಕೆ ಮತ್ತೆ ಬಸವನು ಬಂದನೆಂಬಂತೆ. ಹುಬ್ಬಳ್ಳೆಂಬುದು ಕೈಲಾಸ, ಸಿದ್ಧಾರೂಢ ಅವನ ಪ್ರವಚನಕ್ಕೆ ಹಸಿದವರು ಜ್ಞಾನದ ಹಸಿವೆ, ಭಕ್ತಿಯ ಹಸಿವೆ ಅಲ್ರಿ. ನಿಮಗೇನ್ರಿ ಹಸಿವೆ ಆಗಿಲ್ಲ ಅಂತ ಡಾಕ್ಟ್ರಂತೆ ಹೋದ್ರಿ ಅಂದ್ರೆ ಅವ ಹೇಳ್ತಾನೆ ರೋಗ ಆಗೈತೆ ಅಂತ. ಹೌದಲ್ರಿ, ಹೊಟ್ಟೆ ಹಸಿವೆ, ಜ್ಞಾನದ ಹಸಿವೆ ಮತ್ತು ಭಕ್ತಿಯ ಹಸಿವೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾವಾಗ ಯಾರಿಗೆ ಆಕ್ಕೈತೋ ಹೇಳಕ್ಕೆ ಬರಂಗಿಲ್ಲಪ್ಪ. ಒಂದೊಂದು ಮಾತು ಅಜ್ಜನ ಒಂದೊಂದು ಮಾತನ್ಯಾಗ ಅವರ ಭಕ್ತಿಯ ಹಸಿವೆ ಹೆಚ್ಚಾಗಿ ಏನ್ರಿ ತಮ್ಮ ಬದುಕನ್ನೇ ಬದಲಿಸಿಕೊಂಡಿರ್ತಕ್ಕಂಥ ವ್ಯವಹಾರಗಳು ಆಗಿದ್ದಾವೆ. ಸಿದ್ದಪ್ಪನಂತಕ್ಕೆ ಬಂದ ಒಂದೇ ಮಾತು, ಭಕ್ತಿಯ ಹಸಿವೆಯನ್ನು, ಜ್ಞಾನದ ಹಸಿವೆಯನ್ನು ಮಾಡ್ತಕ್ಕಂಥ ಮಾತುಗಳು ಮಹಾತ್ಮರ ಬಾಯಿಂದ ಬಂದದ್ದು ಒಂದು ಮಾತು. ನಮ್ಮ ಗುರುಗಳು ಸಿದ್ದಯ್ಯಪ್ಪನವರು ಅಂಥೇಳಿ ಅವರು ಇಲ್ಲಿ ಶಾಂತಾಶ್ರಮದಾಗ ಶಿವಪುತ್ರಪ್ಪ ಅವರು ಶಾಸ್ತ್ರ ಕೇಳೋ ಸಲುವಾಗಿ ಅಲ್ಲೊಂದು ರೂಮ್ ಕೊಟ್ಟಾರಪ್ಪ ಅವ್ರು. ಶಿವಪುತ್ರಪ್ಪ ಅವರು ಊರಾಗ ಕಂತಿ ರಿಕ್ಷಾ ಮಾಡ್ಕೊಂಡು ಬರಬೇಕು. 2 ಹೊತ್ತ ಶಿವಪುತ್ರಪ್ಪ ಅವರು ನಿಜಗುಣರ ಶಾಸ್ತ್ರ ಕೇಳಬೇಕು. ಅವ್ರು ಮೊದಲೆಲ್ಲ ವಿಚಾರ ಸಾಗರ, ವೃತ್ತಿ ಪ್ರಭಾಕರ, ವಿಚಾರ ಚಂದ್ರೋದಯ ಎಲ್ಲ ಅಭ್ಯಾಸ ಮಾಡಿದವರು. ಅವ್ರಿಗೆ ನಿಜಗುಣರ ಶಾಸ್ತ್ರ ಅಭ್ಯಾಸ ಮಾಡಬೇಕು ಅಂತ ಬಂತು. ಇಲ್ಲಿ ಬಂದು ದಿವಸ ಶಾಸ್ತ್ರಕ್ಕೆ ಕೊಂಡಿರ್ತಿದ್ರು. ಅಲ್ಲೊಬ್ಬಕ್ಕೆ ಹೆಣ್ಮಗಳು 80 ವರ್ಷದಾಕಿ. ಆ ಹೆಣ್ಮಗಳು ಬರ್ತಿದ್ದಳಂತ. 2-3 ಸಲ ಶಾಸ್ತ್ರ ನಡೆದಲ್ಲ, ಯಾವರ ಶಾಸ್ತ್ರ ಹೇಳುವಾಗ ತಪ್ಪಿದ ಅಂದ್ರೆ ಏ ತಮ್ಮ ತಪ್ಪಿ ನೋಡು, ಸರಿಯಾಗಿ ಓದು ಅಂತಿದ್ದಳಂತಾಕೆ. ಯಾರೋ ಒಬ್ಬ ತಪ್ಪಿದ, ಶ್ಲೋಕ ತಪ್ಪಿದ ಅಥವಾ ಏನೋ ಹೇಳುವಂತ ತಪ್ಪಿದ ಅಂದ್ರೆ ಏ ತಮ್ಮ ಸರಿಯಾಗಿ ಓದು ನೋಡೋದು. ಇದು ನಮ್ಮ ಗುರುಗಳಿಗೆ ಆಶ್ಚರ್ಯ ಆಯ್ತು. 80 ವರ್ಷದ ಅಜ್ಜಿ ಇಂಥ ಪಂಡಿತರಿಗೂ ಸಹಿತ ಸಪ್ತಿ ಅಂತ ಹೇಳ್ತಾಳಲ್ಲ, ಏನು ಈಕೆ ಚರಿತ್ರೆ ಅಂತ ಅಲ್ಲಿ ಇದ್ದ ಹಿರಿಯರಿಗೆ ಕೇಳಿದ್ರತ್ ನಮ್ಮ ಗುರುಗಳು. ಈಕೆ ಯಾರು, ಒಟ್ಟು ಚಂದ ಶಾಸ್ತ್ರ ಅಭ್ಯಾಸ ಮಾಡ್ಯಾಳ. ಅಲ್ಲಿ ವೀರಭದ್ರಪ್ಪ ಅಂತ ಹಳೇ ಮನುಷ್ಯ ಅವ ಏನ್ರಿ, ಗುರುನಾಥ ಆಳ್ರ ಕಾಲದಾಗಿದ್ದವನು ಅವ. ಯಪ್ಪ ಈಕೆ ಚರಿತ್ರೆ ಭಾಳ ವಿಚಿತ್ರದ. ಹೌದು, ಒಂದೇ ಶುದ್ಧನ ಮಾತಿನಿಂದ ಈ ಬದುಕನ್ನು ಬದಲಾಯಿಸಿಕೊಂಡಾಳಪ್ಪ ಆಕೆ. ಏನಕ್ಕೆ ಚರಿತ್ರೆ ಅಂತ ಕೇಳಿದ್ರಂತ, ಈಕೆ 20ನೇ ವಯಸ್ಸಿನಾಗ ಲಗ್ನ ಆದ ಬಳಿಕ 6 ತಿಂಗಳು ಗಂಡನ ಮನೆಗೆ ಹೋದಾಳ. ಅಕಸ್ಮಾತ್ 6 ತಿಂಗಳದಾಗ ಗಂಡ ಸತ್ತಾನ. ಹೆಣ್ಮಕ್ಕಳಿಗೆ ಇದೊಂದು ದೊಡ್ಡ ಆಘಾತ ಏನ್ರಿ. ಗಂಡು ಸತ್ತ ಅಂದ್ರೆ ಮುಗಿತವ್ರು ಬದುಕೇನೆ ಬಹಳ ಕಷ್ಟ. ಆವಾಗ ಹತ್ಕೊಂತ ತಾಯಿ ಮಗಳು ದಿನ ಅಳುದು. ತಾಯಿ ಮಗಳನ್ನ ತೆಕ್ಕೆ ಹಾಕ್ಕೊಂಡು ಏನು ಘಾತ ಆತವ, ಏನು ಹಣೆ ಬರಣೆಂದು. ಓಣ್ಯಾಗಿನ ಮಂದಿ ಇವ್ರು 2-3 ತಿಂಗಳಾದರೂ ಅಳೋದು ಬಿಡುವಲ್ರು. ಅವ ಸಿದ್ಧಾಡ ಮಠಕ್ಕೆ ಹೋಗ್ರಿ, ಅವನ ಮಾತಿನಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ ಯಾರೋ ಹಿರಿಯರು ಹೇಳಿಕೊಳ್ಳೆ ಆಗಲ್ರಿ ಅಂಥೇಳಿ ಆ ಮಗಳನ್ನು ಕರ್ಕೊಂಡು ಮಠಕ್ಕೆ ಬಂದಾಳ ಆಕೆ ಹೆಣ್ಮಗಳು. ಅಜ್ಜವರು ಶಾಸ್ತ್ರ ಮುಗಿದ ಕೂಡಲೇ ಅವ್ವ ಮಗಳು ಕೈ ಮುಕ್ಕೊಂಡು ಹತ್ಕೊಂತ ನಿಂತ ಬಿಕ್ಕಿ ಬಿಕ್ಕಿ ಅಳಕತ್ಯಾರಿಬ್ಬರು. ಸಿದ್ದಾಡಪ್ಪ ಯಾಕೆ ಹತ್ತೀರಿ, ಏನು ಕಾರಣದ? ಯಪ್ಪ ಈಕಿ ನನ್ನ ಮಗಳು 6 ತಿಂಗಳದಾಗ ಗಂಡು ಸತ್ತ,
ಪ್ರಾಯದ ಹೆಣ್ಮಗಳು ನಮಗೇನು ದಿಕ್ಕು ತಿಳಿವಲ್ದಪ್ಪ, ಏನು ಮಾಡೋದು, ನಾವು ಇನ್ನು ಸಾಯ್ಬೇಕಂತ ವಿಚಾರ ಮಾಡಿದ್ದೀವಿ. ಅಪ್ಪ ಅಂದ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ತಂಗಿ. ಸಾಯ್ಲಾರ್ದ ಗಂಡ ಯಾರ್ದಾರ ಜಗತ್ನ್ಯಾಗ? ಅಪ್ಪ. ಸಿದ್ದಪ್ಪ ಅಂತಾನ, ತಂಗಿ ಸಾಯ್ಲಾರ್ದ ಗಂಡ ಯಾವ ಜಗತ್ನ್ಯಾಗ? ಸಾಯ್ಲಾರ್ದು ಒಂದು ವಸ್ತು ಅದ, ಸಾಯ್ಲಾರ್ದು ಒಂದು ವಸ್ತು ಅದ. ಅದನ್ನು ತಿಳ್ಕೊಂಡು ಅಂದ್ರೆ ನೀ ನಿತ್ಯ ಮುತ್ತೈದೆ ಆಗ್ತೇವ. ಇಷ್ಟೇ ಆಕಿ ಕಿವಿಮ್ಯಾಗ ಬಿತ್ತಲ್ಲ, ಬದಲಾವಣೆ ಆಯ್ತು, ಪರಿವರ್ತನೆ ಆಯಿತು. ಒಂದು ಮಾತು, ಯವ್ವ ನೀ ಮನೆಗೆ ಹೋಗಂದಳೆ ತಾಯಿ, ನೀ ಮನೆಗೆ ಹೋಗು. ನನಗೆ ಆ ಸಾಯಲಾರ್ದ ವಸ್ತುವನ್ನು ತಿಳ್ಕೊಂಡು ಸಾಯ್ತೇನೆ ನಾನು. ಅದಕ್ಕೋಸ್ಕರವಾಗಿ ನಾನು ಇಲ್ಲೇ ಅಪ್ಪನ ಸೇವೆ ಮಾಡ್ಕೊತಿರ್ತಾನೆ ಅಂತೇಳಿ ಆವತ್ತಿನಿಂದ ಈಗ 80 ವಯಸ್ಸು ಆಕಿಗೆ, 80 ವಯಸ್ಸು. ಇಂತಹ ಒಂದು ಮಾತಿಗೆ ಬದಲಾವಣೆ, ಭಕ್ತಿಯ ಹಸಿವೆ, ಜ್ಞಾನದ ಹಸಿವೆ ಅಲ್ರಿ. ಹಸಿವೆ ಆಗಲಿಲ್ಲ ಅಂದ್ರೆ ರೋಗ ಐತೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಭಕ್ತಿ ಹಸಿವೆ ಆಗಲಿಲ್ಲ, ಜ್ಞಾನ ಹಸಿವೆ ಆಗಲಿಲ್ಲ ಅಂದ್ರೆ ದೊಡ್ಡ ರೋಗದ, ಗೊತ್ತೇನ? ಪುನರಪಿ ಜನನಂ ಪುನರಪಿ ಮರಣಂ ಭವರೋಗ ಅಂತಾರೆ ಅದಕ್ಕೆ. ಈ ಲೋಕದಾಗ ಯಾವ ಔಷಧ ಅಂಗಡಿಗೂ ಕೂಡ ನಡೆಯಂಗಿಲ್ಲ, ಆ ಔಷಧ ಸಿಗಂಗಿಲ್ಲ ಅದು. ಅದಕ್ಕೋಸ್ಕರವಾಗಿ ಸಿದ್ದಪ್ಪ ಅವರು ನನ್ನ ಮುಂದೆ ಹೇಳ್ತಿದ್ರು, ಏನಪ್ಪ ಸಿದ್ದಪ್ಪನ ಒಂದು ಮಾತು, ನಾವು ಮಾಯಕ್ಕೆ ಹಚ್ಕೊಂಡು ತಾಸು ಕಟ್ಲೆ ಒದರ್ತೀವಿ, ಯಾರೂ ಬದಲಾವಣೆ ಆಗುವಲ್ರಿ ಅಂತಿದ್ರು ನಮ್ಮ ಅಪ್ಪಗಳು ನನಗೆ. ಯಾಕೆ? ಅದು ತಪೋವಾಣಿ. ತಪೋವಾಣಿ, ತಪೋವಾಣಿಯಿಂದ ಏನಾರು ಪರಿವರ್ತನೆ ಆದೀತ ವಿನಃ ಏನ್ರಿ ಸುಮ್ಮನೆ ಗಂಟ್ಲ ಹರ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಅಂತಹ ಶುದ್ಧನ ಮಠಕ್ಕೆ ಇತ್ತ ಶ್ರೀಮಠದಲ್ಲಿ ಶರಣರು ನಿತ್ಯತಾ ಬರುತ್ತಿದ್ದರಾತನ ತತ್ವ ಸಾರದ ಸೋಂಪು ಸಮೆಯಲು ಭ್ರಮರದಂದದಲ್ಲಿ. ಹೂವು ಅರಳಿತಂದ್ರೆ ಸಾಕು, ಭ್ರಮರಗಳಿಗೆ ಪತ್ರ ಬರಿಬೇಕಾಗಿಲ್ಲ, ಫೋನ್ ಮಾಡಬೇಕಾಗಿಲ್ಲ. ಅದು ನಿಮ್ಮ ತೋಟದಾಗ ಮಾವಿನ ಹಣ್ಣು ಅದು ಅಂದ್ರೆ ಗಿಳಿಗಳಿಗೆ ನೀವು ಪತ್ರ ಬರಿಬೇಕಾಗಿಲ್ಲ, ಫೋನ್ ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸು ಪಕ್ವ ಆತು ಅಂದ್ರೆ ದೇವ್ರನ್ನ ಕರಿಬೇಡ, ದೇವರೇ ನಿಮ್ಮ ಮುಂದೆ ಬಂದು ನಿಂದಿರ್ತಾನೋಯಪ್ಪ. ಪಕ್ವ ಆಗ್ಬೇಕು ಮನಸ್ಸು, ಪಕ್ವ, ಪರಿಪಕ್ವ ಅಂತ, ಪರಿಪಕ್ವ ಅಂತ ಕರೀತಾಗ. ಪರಿಪಕ್ವ ಹೃದಯರಲ್ಲದ ಮಂದ ಮನುಷ್ಯರಿಗೆ ಬರಿದೆ ಬೋಧಿಪನೆಂಬ ಭ್ರಮ ಯಾಕೆ ಮನುಷ್ಯ? ನಮ್ಮ ಮನಸ್ಸು ದಿವಸ ಕ್ಷಣಕ್ಕೆ ಕೆಡ್ತೈತೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಲ್ಲ. ಹಿಂಗಾಗದು ಹ್ಯಾಂಗಾಗೈತಿ ಅಂತ ಕೇಳಿದ್ರೆ ಇಷ್ಟು ಹೊಲಸಾಗೈತಿ ಮನಸ್ಸ. ನಿಮಗೆ ಮಸೀದರಿ ಬಂತಿರ್ತೈತಿ ಅಲ್ಲಿ ಮತ್ತು ಗೊತ್ತದನು? ಮಸೀದರಿ ನಮ್ಮವುಗಳಿಗೆ ಗೊತ್ತದ. ಮಸೀದ್ ಅರ್ಬಿ ಮ್ಯಾಗ ಭಾಳ ಪ್ರೀತಿ ಅವರು. ಮಸೀದ್ ಅರ್ಬಿ ಅಂಗಡ್ಯಾಗ ಸಿಗಂಗಿಲ್ಲ ಅವು. ಮೊದಲು ಅವ್ರ ಕೈಯಾಗ ತೊಗೊಂಡು ಮುಂದೆ ಏನು ಮಾಡಿದ್ರು ಅಂದ್ರೆ ಅದು ಸ್ವಚ್ಛ ಇದ್ದದ್ದನ್ನು ತೊಗೊಂಡ್ರು. ಅದನ್ನು ಆ ಕರಿ ಪಾತ್ರೆಗಳು ಎತ್ತಿ ಇಳಿಸಿ ಅದೇನಾಯ್ತು, ಮಸಿ ಅರಿವಿ ಆಯ್ತು. ನೋಡಿ, ಮಾನ್ಯ ಹಬ್ಬಕ್ಕೆ ನಮ್ಮ ಮನೆಗೆ ನಮ್ಮ ಆಶ್ರಮಕ್ಕೆ ಬಂದಳು. ಯಪ್ಪ ಅಂದ್ಬಿಟ್ಟು ಕಾಯಿ ಬಣ್ಣ ಕೊಡೋದು. ಯಾಕೆ ನಾನು ಮಸೀದ್ ಅರಿಬಿಗೆ ಸಾಧನೆ ಮಾಡ್ತೀನಿ ಅಂದಳಕ್ಕೆ. ನಾವು ಮಸೀದ್ ಅರಿಬಿ ಅಂತ ಮನಸ್ಸು ಇಟ್ಕೊಂಡು ಮ್ಯಾಲ ಕೆಂಪನ ಅಲ್ಲ, ಏನು ಇವತ್ತು ಏನು ಇದು, ಅಯ್ಯಯ್ಯೋ ಇದೇನು ಕೆಲಸ ಆಗೋದಿಲ್ಲ ತಮ್ಮ. ಮನಸ್ಸು ಬದಲಾವಣೆ, ಭಕ್ತಿ ಹಸಿವೆ, ಜ್ಞಾನದ ಹಸಿವೆ ಐತಿ. ನೀವು ಬಂದಿರಿ ಅಂತ ನಿಮ್ಮಲ್ಲಿ ಐತಿ ಅಂತ ಬಂದಿರಿ, ಆದ್ರೆ ಮುಗಿತ ಕಾಟ ಉಳಿತೈತಿ ಅಂಬಲ್ಲ. ಅದು ಹಸಿವೆ ಮುಗಿದಿಂದ ಮತ್ತೆ ಮಸೀದರಿಗೆ ಹಾಕತ್ತೀವಿ ಅಂಬಲ್ಲ. ಯಾರಿಗೆ ಗೊತ್ತದಕ್ಕ?
ಅದನ್ನು ಬೆಳೆಸುವುದ ಸತ್ಸಂಗದ ಹಸಿವೆಯನ್ನು ಮಾಡುವುದೇ ಸತ್ಸಂಗದ ಮುಖ್ಯ ಉದ್ದೇಶ. ದಿನಾಲು ಬರ್ತಾರೆ. ಹ್ಯಾಂಗೆ ಭ್ರಮರಗಳು ಹ್ಯಾಂಗೆ ಬರ್ತಾವೆ ಹಂಗೆ ನಿತ್ಯದಲ್ಲಿ ನೂರಾರು ಜನ ಬಂದು ಅಪ್ಪನ ಮಾತು ಕೇಳ್ತಾ ಇದ್ರು. ಗಣೇಶನ 300 ಛತ್ರದೋಳು ಅನ್ನದಾನು ನಡೆಯುತ್ತಿಹುದ, ಕಣ್ಣು ಸಾಲು ನೋಡಿ ನಲಿಯಲು ಸಿದ್ಧ ಲೀಲೆಯದು. ಆವಾಗಿನ ಕಾಲದಾಗ 300 ಛತ್ರಗಳು, ಅನ್ನ ಛತ್ರಗಳು, ಬಾ 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 300 ಅನ್ನ ಛತ್ರಗಳು ನಡೀತಿದ್ದು ಅಂತ ಪುಣ್ಯಾತ್ಮ. ಹಂಗರೇ ನಡೆದಿರಬೇಕದು, ಹಂಗರೇ ನಡೆದಿರ್ಬೇಕು ಆಗಿನ ಕಾಲದಾಗ. 300 ಛತ್ರಗಳು, ಕಣ್ಣು ಸಾಲವು ನೋಡ ನೆಲೆಯಲ್ಲಿ ಸಿದ್ಧ ಲೀಲೆಯನು. ಅನ್ನದಾನಗೈವ ಭಕ್ತರು ಎಷ್ಟೋ ಮಂದಿ ಬಂದವರು ಸುಮ್ಮನೆ ಉಂಡು ಹೋಗ್ತಿದ್ದಿದ್ದಿಲ್ಲ, ಅನ್ನದಾನ ಮಾಡೋರು. ಪುಣ್ಯವನ್ನು ಪಡೆಯುತ್ತಾ ತಾನೇ ಧನ್ಯತೆ ಭಾವವನ್ನು ಅನುಸರಿಸಿ ಶಿವಮಂತ್ರ ಜಪಿಸುವರು. ಧನ್ಯ ಧನ್ಯ ಆಗ್ತಿದ್ರು. ಶಿವಮಂತ್ರವನ್ನು ಅವರು ಜಪಿಸ್ತಾ ಇದ್ದರು. ಹೇಳಲೇನದು ಅಗಣಿತದ ಯತಿಗಳ ಮೇಳ ವರ್ಣಿಸಲು ಸಾಸಿರ ನಾಲಿಗೆ ಪಡೆದಂಗೆ ಸಾಧ್ಯವಾದದ್ದು ಶೇಷನಿಗೆ, ಅಸಾಧ್ಯವಾದದ್ದು ಆದಿಶೇಷನಿಗೆ. ಅಲ್ಲಿ ಬರ್ತಕ್ಕಂಥವ್ರು ಹೇಳಿದರೆ ಎಂತೆಂಥವ್ರು ಆ ಸಿದ್ಧಾರೂಢತೆಗೆ ಬಂದರು. ಮುನ್ನಲುಪನಿಷದ ಅರ್ಥವನ್ನು ತನ್ನ ಸುವಿಚಾರ ಯಂತ್ರದೋಳು ದಾಟಿತೇನು ಬುರುಲತಾಪುರ ತಿಳಿದು ನೋಡಿರೆ ಲೋಲಮಯ ಕಲ್ಯಾಣವಾಯಿತು. ಕಾಲಹರಣವತಾರಿ ಸಿದ್ಧನು ಬಸವತಾನಹನು. ಬಾಲವೃದ್ಧರು ಸಹಿತ ಸಿದ್ಧನ ಮೇಲೆ ಭಕ್ತಿಯ ತೋರುತ್ತಿದ್ದರು. ಮೇಲೆ ಮೇಲೆದು ಮೆಲ್ಲ ಮೆಲ್ಲನೆ ಬೆಳೆಯತೊಡಗಿತು. ಸಿದ್ಧಾರೂಢ ಬಸವನ ಕಲ್ಯಾಣ ಅನ್ನೋದಾತು. ಹುಬ್ಬಳ್ಳಿ ಅನ್ನೋದು ಕಲ್ಯಾಣ, ಸಿದ್ಧಾರೂಢ ಬಸವಣ್ಣ. ಅಲ್ಲೇ ಶ್ರೀ ಸಹಿತ ಬಾಲವೃದ್ಧರು ಕೂಡ ಬಂದ ಅವನ ಸನ್ನಿಧಾನದೊಳಗೆ ಕೂಡ್ತಾ ಇದ್ದರು. ಅಲ್ಲಿ ಶ್ರೀ ಜಡಿಸಿದ್ದ ಯೋಗಿಯು ಬಲ್ಲಿದನು ಶ್ರೀ ನಾಗಲಿಂಗನು. ಎಲ್ಲರಳು ಬಲ್ಲಿದನು ಮಡಿವಾಳ ಯೋಗಿ ಮೆರೆದಿಹರು. ಸೊಲ್ಲಿಗೆ ತತ್ವ ಪದಗಳ ಅಲ್ಲಿ ಪೇಳುವ ಶರೀಪ ಸಂತನು. ಎಲ್ಲರಳು ಸುಖ ಮುನಿ ತೆರದ ಗುರುನಾಥ ಮೆರೆದಿಹರು. ಸಿದ್ಧನ ಅವನ ಹತ್ತಿರ ಎಷ್ಟು ಜನ ಬರ್ತಿದ್ರು, ಯಾರ್ಯಾರು ಬರ್ತಿದ್ರು? ಜಡಿಸಿದ್ದ ಯೋಗೀಶ್ವರ. ನೀವು ಕೇಳಿದ್ರಿ ಜಡಿಸಿದಪ್ಪಗ ಸಿದ್ದಪ್ಪಗ ಎಲ್ಲಿ 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 ಭೇಟಿ ಆತ ಗೊತ್ತೇನು? ಗೋಕರ್ಣದಾಗ ಇಬ್ಬರು ಕುಣದಾಡಿ ರೊಕ್ಕ ಮಾಡಿದ್ರತ್ತ. ಹಂಗೆ ಏನವ್ರಲ್ಲಿ ಇಲ್ಲ, ಏನವ್ರಲ್ಲಿ ಇಲ್ಲ. ಅವತ್ತೇನು ಕೂಡ್ಯಾರ ಇಲ್ಲಿ ತನಕ ಹುಬ್ಬಳ್ಳಿಗ ಆ ಕಡೆ ನೀರು ಈ ಕಡೆ ನಾರ್ತನು ಹೊಡೆದ ಬಿಡನು ಬಂದಾರತ್ತೆ. ಜಡಿಸಿದಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲೋ ಯಪ್ಪ. ಜಡಿಸಿದಪ್ಪ ಜಡದ ಹೇಳವ. ಒಂದು ದಿವಸ ಸಿದ್ಧಾರೂಢಪ್ಪಗ ಆರಾಮಿಲ್ಲತ್ತಂತ. ಅವ್ರೇನು ಮಾಡಿದ್ರು, ನನಗೆ ಆರಾಮಿಲ್ಲಪ್ಪ, ಇವತ್ತು ಜಡಪ್ಪನ ಕರ್ಕೊಂಬಂದು ಶಾಸ್ತ್ರ ಕೇಳ್ರಿ ಅಂದ್ರಂತ. ಟಾಂಗ ಹೋತು ಜಡಿ ಮಠಕ್ಕೆ. ಅಪ್ಪಾರ ಸಿದ್ಧಾರೂಢಪ್ಪರು ನಿಮ್ಮನ್ನು ಕರ್ಕೊಂಬರ್ರಿ, ನನಗೆ ಆರಾಮಿಲ್ಲ ಅಂತ ಹೇಳಕತ್ಯಾರ, ಬರ್ರಿ. ಸಿದ್ಧ ಭಾಳ ಬೆರಿಕೆ ಮೆತ್ತನ ತಾ ಹೊಡಿತಾನ, ಬಿರುಸನ್ ನನ್ನ ಕಡೆ ಹಾಕಾನ. ಆಯಿತು ನಡಿ ಅಂದರು. ಮಂದಿ ಕೂತಿತ್ತು, ಒಂದು 106 ಮಂದಿ. ಪ್ರವಚನ ಚಾಲು ಮಾಡಿದ್ರು. ಇವ್ರ ಪ್ರವಚನ ಬೈಯೋದು ಬರೀ ನಿಮ್ಮ ಅವನ ನಿಮ್ಮ ಅಪ್ಪನ ಬೈದು ಒಂದು ತಾಸು ತಕ್ಕ ಬೈದು ಮಂಗಾರತಿ ಮಾಡ್ರಪ್ಪ ಅಂದ್ರತ್ತ. ಕಣ್ಣಾಗ ನೀರ ನಾರಿ ಮ್ಯಾಲ ಕೆತ್ತವಲ್ರು. ಯಾಕ್ರೋ ಅಂದ್ರು. ಏನು ಮಾಡಿದೆಪ್ಪ, ಈ ಬೇಗಳ ತಡ್ಕೊಳ್ಳಾರ್ಕ ಕಣ್ಣಾಗ ನೀರು ಬಂದಾವ. ಅಲ್ಲೋ ನನ್ನ ಮಾತು ನಿಮಗೆ ಹೆಂಗೆ ನಿಮ್ಮ ಮನಸ್ಸಿಗೆ ನಾಟ್ಯಾವ, ಹಂಗೆ ಸಿದ್ಧನ ಮಾತು ನಟ್ಟಿದ್ರೆ ನೀವು ಮುಕ್ತರಾಕಿದ್ರಿ ಅಲ್ಲೋ ಅಂದಂತ ಪುಣ್ಯಾತ್ಮ. ಅಲ್ಲ ಹಾಗೆ
ಏನೇನು ನಾಟಕ ಮಾಡ್ಯಾರ ಅವರಿಬ್ಬರು ಕೂಡಿಸಿ ಮಜಾ 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 ನಾಟಕ ಮಾಡಿದ್ದಾರೆ. ಆದ ಅಲ್ಲಿ ಶ್ರೀ ಜಡಿಸಿದ್ದ ಯೋಗಿಯು ಬಲ್ಲಿದನು ಶ್ರೀ ನಾಗಲಿಂಗ. ನಾಗಲಿಂಗ ಬಂದು ಇಲ್ಲಿ ಒಂದು ಬಾಣ್ಯಾಗ ಏನೋ ಒಗ್ದಾನತ್ ನೋಡ್ರಿ ಅಲ್ರಿ, ಅಲ್ಲಿ ಹಿಡ್ಕೊಂಡು ಅಣ್ಣ ಸಂತರ್ಪಣೆ ಜಾಸ್ತಿ ನಡೀತಂತ. ಅಲ್ಲಿ ನಾಗಲಿಂಗಪ್ಪ ಬಂದಾನೆ, ಸಾಮಾನ್ಯ ವ್ಯಕ್ತಿ ಅಲ್ಲ ನಾಗಲಿಂಗಪ್ಪ. ಒಮ್ಮೆ ನಾಗಲಿಂಗಪ್ಪ ಗುಳೆದ ಗುಡ್ಕ್ಕೆ ಹೋಗಿದ್ದತ್ತು. ಗುಳೆದ ಗುಡ್ಡಕ್ಕೆ ಒಬ್ಬ ಮುಚ್ಕೊಂಡೆಪ್ಪ ಅಂತ ಸಾಧು, ಅವನು ಕೆಲವು ಮಾತು ಖರೆ ಬರ್ತಿದ್ದು ಅಂತ. ಆವಾಗ ಇವ್ ನಾಗಲಿಂಗ ಅಲ್ಲಿ ಅವನು ಹೊಕ್ಕಿದ್ದ, ಅವನ ಭಕ್ತರು ಇದ್ದರು, ಇವನ ಭಕ್ತರು ಇದ್ದರು. ಅದು ಏನಾಯ್ತು, ಈ ಕಟ್ಟಿ ಮೇಲೆ ಕೂತಿರ್ತಾರಲ್ಲ ಸುಮ್ಕೊಂಡ್ರಂಗೆ ರೀ, ತಲೆಯಾಗ ಏನರ ಸೇರ್ತಾವೆ ಒಳಗೆ. ಆ ಮಾತಾಡ್ಕೋತ ಕೂತಾಗ ಆ ಮಠದ ಆಕಳ ಗರ್ಭಿತ್ತು, ಗರ್ಭಿಣಿಯಾಗಿತ್ತು. ಅದು ಮಾತಾಡ್ತಾ ಇದು ಆಕಳ ಗರ್ಭಿಣಿ ಐತಿ, ಇನ್ನೊಂದು 2 ದಿವ್ಸಕ್ಕೆ ಕರು ಹಾಕೈತಿ, ಅದು ಹೆಣ್ಗರು ಹಾಕತ್ತೋ ಏನು ಹೋರಿ ಕರು ಹಾಕತ್ತೋ. ಇಲ್ಲೇ ನಮ್ಮ ಅದಲ್ಲ ಮುಚ್ಕೊಂಡಪ್ಪ ಕೇಳಿ ನಡೆಯ. ಮುಚ್ಕೊಂಡಪ್ಪನ ಅಂತ್ಯಕ್ಕೆ ಆದ್ರೆ ಕೈ ಮುಕ್ಕೊಂಡು ಸುಮ್ಮನೆ ಕೈ ಒಟ್ಟು ಪರೀಕ್ಷೆ ಮಾಡು ಕಂಪ್ನಿ. ಯಪ್ಪ ಏನಪ್ಪ ಇದು ಒಂದು ಆಕಳ ಗರ್ಭಿಣಿ ಐತ್ರಿ, ಏನು ಹೋರಿ ಕರು ಹಾಕತ್ತಿ ಏನು ಹೆಣಗಾರ ಹಾಕತ್ತಿ? ಅದು ಹೆಣಗಾರ ಹಾಕತ್ತೇಳೋ ಅಂದರು. ಆಯಿತು ಹೆಣಗಾರ ಹಾಕೈತಿ ಅಂತ ಹೇಳ ಅನ್ನೋದು ಅನ್ಬೋದು. ಇವು ಬಂದ ನಾಗಲಿಂಗಪ್ಪ, ಅವನ ಕಂಪ್ನಿಯೂ ಇತ್ತಲ್ಲ, ನಾಗಲಿಂಗಪ್ಪ ಅಂತ ಕೇಳಿಬಿಡು ತಡಿ ಅಂದರು. ಅವ ಬಂದು ಯಪ್ಪ ಏನು ಈಗ ಗರ್ಭಿಣಿ ಅದು ಆಗೈತ್ರಿಪ್ಪ ಆಕಳ, ಅದು ಹೆಣ್ಣಗಾರ ಹಾಕೈತೋ ಏನು ಹೋರಿ ಕೊಡ್ತೈತೋ? ಅದು ಹೋರಿ ಕೊಡ್ತೈತೋ ಅಂದವ. ಹತ್ತಲ್ಲ ಕುಸ್ತಿ ಮತ್ತದ, ನಮ್ಮಪ್ಪಂದು ಕರೆ ಹಾಕತ್ತೈತಿ ಅವರು, ನಮ್ಮಪ್ಪಂದು ಕರೆ ಹಾಕತ್ತೈತ ಅವರು. ಈ ಸ್ವಾಮಿಗಳು ಕುಸ್ತಿ ಹಿಡ್ಸೋ ಮಂದಿ ಒಂದು ಕೆಲವು ಮಂದಿ ಅದಾವ್ರಿ. ಏನ್ರಿ ನಿಮಗೆ ಹೇಳ್ತಾವ ನಾವು, ಈ ಸಾಧುಗಳು ಭಾಳ ಹುಷಾರಿರ್ಬೇಕಾಕತಿ ಹೇಳ್ತಾನ್ರಿ. ಅವ್ರ ಕೈಯಾಗ ಸಿಕ್ಕರ ಹರಿತಾರ, ಅವ ಹೆಚ್ಚ ಇವ ಹೆಚ್ಚ. ಅಯ್ಯೋ ಯಪ್ಪ, ಅದು ಬಂತ ಟೈಮ್ ಬಂತ 2ನೇ ದಿವ್ಸಕ್ಕೆ ಅದು ಮರಿ ಹಾಕಿತು. ಏನಿತ್ತು, ಹೆಣಗಾರ ಇತ್ತು. ಜಿಗದಾಡಕತ್ತರು ಯಾರು, ಈ ಕಂಪ್ನಿ ಮುಚ್ಕೊಂಡಪ್ಪನ ಕಂಪ್ನಿ, ಅವನ ಎತ್ತಿ ಮೆರ್ಸಾಕತ್ತಿರಪ್ಪ. ಏನು ನಾಗಪ್ಪನ ಕಂಪ್ನಿಗೆ ಮಾರಿ ಸಾಂದತ್ ಅನ್ಕೊಡ್ದು ಆ ಕಡೆದಾಗ ಬಂದು ಯಪ್ಪ ಘಾತ ಆಗೈತೆ. ಏನಾಗೈತೋ, ಮುಚ್ಕೊಂಡಪ್ಪ ಹೇಳ್ದು ಕರೆಗೈತ್ರಿ, ನೀವು ಹೇಳ್ದು ಸುಳ್ಳಾಗೈತಿ, ಅದು ಹೆಣಗಾರ ಕೊಟ್ಟೈತ್ರಿ, ನೀವು ಹೋರಿ ಅಂದಿದ್ರಿ ಅಲ್ಲ. ಹೆಂಗೆ ನೋಡು ನಡಿಲ್ಲ ಕೇಳೋಣ ಆಕಿನ ಅಮ್ಮನ. ಅವನು ತಂದ ಆ ಆಕಳ ಮ್ಯಾಲ ದುಬ್ಬರ ಮ್ಯಾಗ ಕೈ ಇಟ್ಟು, ಯವ್ವ ನಮ್ದೊಂದು ಹೋರಿ ಕೊಡುವ ಅಂದ್ರತ್ತ. ಹೋರಿ ಖರೇನ ಬಿತ್ತತ್ ಮತ್ತೆ ಕೆಳಗೆ. ಸುಮ್ಮನೆ ಇರಬಾರ್ದಲ್ಲ ಇಟ್ಟು ಕರೆ. ಈ ತಲೆ ಭಾಳ ವಿಚಿತ್ರ ಅದ ಯಪ್ಪ. ಅವಂದು ಮೊದಲು ಆತು, ನಿಂದು ಹಿಂದಿಂದ ಆತು. ಏನು ಮಾಡ್ತೀರಿ? ಅವಂದು ಮೊದಲು ಆತು, ನಿಂದು ಹಿಂದಿಂದ ಆತು. ಏನಂತ ನಾಗಲಿಂಗ, ಅಲ್ಲೋ ಅವ ಹೊಟ್ಯಾಗ ಇದ್ದದ್ದನ್ನು ಹೇಳ್ಯಾನ, ನಾ ಹೇಳಿದ್ದು ಸೃಷ್ಟಿಯಾಗಿ ಬರಬೇಕು, ಅದಕ್ಕೆ 2ನೇ ನಂಬರ್ ಆಗಿತ್ತು ನಂದು ಅನ್ನೋದು. ಏನವ್ರ ಆಟ, ಏನವ್ರ ಲೀಲೆ, ಅದರಲ್ಲಿ ನಾವು ಸ್ವಲ್ಪ ನೆನಪು ಮಾಡ್ಕೋಬೇಕಾಗೈತಿ. ಅದು ಶ್ರೀ ಜಡಿಸಿದ್ದ ಯೋಗಿಯು ಬಲ್ಲಿದನು ಶ್ರೀನಾಗಲಿಂಗನು, ಎಲ್ಲರೂ ಬಲ್ಲಿದರು ಮಡಿವಾಳ ಯೋಗಿ ಮೆರೆದಿಹನು. ಮಡಿವಾಳೇಶ್ವರ ಅನ್ರಿ ಇವ್ರದೊಂದು ಗುಂಪಣ ರೀ. ಮಡಿವಾಳಪ್ಪ, ನಾಗಲಿಂಗಪ್ಪ, ಸಿದ್ಧಾರೂಢಪ್ಪ, ಏನ್ರಿ ಶರೀಫ, ಇವ್ರೊಂದು ಕಂಪ್ನಿನ ಅಲ್ರಿ. ಅವರು ಎಲ್ಲರ ಮೇಲೆ ಕೂಡ್ತಾ ಇದ್ದರು. ಸೊಲ್ಲಿಗೆ ತತ್ವ ಪದಗಳ ನಲ್ಲಿಪೇಡು ಶರೀಫ. ಸಾಧು ನೋಡಲೋ ಇವನು ಸಾಧು ನೋಡಲೋ ಅಂತ ಸಿದ್ಧಾರೂಢರ ಮ್ಯಾಗ
ಪದ್ಯ ಬರ್ದಾನ, ಸಾಧು ನೋಡಲು ಇವನು ಸಾಧು ನೋಡಲು. ಈ ರೀತಿಯಾಗಿ ಅಲ್ಲಿ ಪೇಳುವ ಶರೀಫ ಸಂತನು ಎಲ್ಲರಳು ಶುಕ ಮುನಿಯ ತೆರ ಗುರುನಾಥ ಮೆರದಿಹನು. ಅಬ್ಬ, ಶುಕಮುನಿಯ ಇನ್ನೊಮ್ಮೆ ಬರ್ತಾನಪ್ಪ ಅಂತಿದ್ರ ಸಿದ್ಧಾರಪ್ಪ. ಶುಕಮುನಿ ಯಾರು ಗೊತ್ತೇನವ? ವ್ಯಾಸ ಭಗವಾನರ ಮಗ. ಅವನ ಮನಸ್ಸು ಬ್ರಹ್ಮಲೀನ ಆಗ್ಯದ, ಮೈ ಮ್ಯಾಲೆ ಅಚ್ಚರ ಇಲ್ಲ. 25 ವರ್ಷದ ತರುಣ ಶುಕಮುನಿ. ಅವ ಬತ್ತಲೇ ಆಗಿ ಹೊಂಟಾನ. ಹಂಗೆ ಹಿಂದೆ ವ್ಯಾಸ, ತಮ್ಮ ಹೋಗಬೇಡೋ, ತಮ್ಮ ಹೋಗಬೇಡೋ, ತಮ್ಮ ಹೋಗಬೇಡೋ. ಒಂದು ಮುಂದೆ ಅವ, ಹಿಂದಿಂದ ಇವ. ಒಂದು ಸರೋವರದಾಗ ಹೆಣ್ಮಕ್ಳು ಸ್ನಾನ ಮಾಡ್ತಿದ್ರಂತ. ಯಾವಾಗ ಬಂದ ಶುಕಮುನಿ, ಆ ಹೆಣ್ಮಕ್ಳೇನು ಸ್ನಾನ ಮಾಡ್ತಿದ್ರಲ್ಲ, ಬತ್ತಲೆಯಾಗೇನ ಸ್ನಾನ ಮಾಡ್ತಿದ್ರಲ್ಲ, ಹಂಗೆ ಬಂದು ನಮಸ್ಕಾರ ಮಾಡಿದ್ರು ಅವನಿಗೆ. ಯಾರಿಗೆ? ಶುಕಮುನಿಗೆ. ದೂರಿಂದ ಇವ್ ಮುದುಕ ನೋಡ್ತಿದ್ದವ. ಇವ್ ಮುದುಕ ಬಂದ, ಅವ್ರು ಗಬ ಹೋಗಿ ಸೀರೆ ಉಟ್ಕೊಂಡು ಕೇಸಿ ಬಂದು ನಮಸ್ಕಾರ ಮಾಡಿದರು. ಸುಮ್ಮ ಹೋಗಬಾರ್ದ ಮುದುಕ? ಅಲ್ಲ, ನನ್ನ ಮಗ ಪ್ರಾಯದವ, ಅವನು ಬಿಡ್ರ, ಅವನ ಮುಂದೆ ನೀವು ಬತ್ತಲೆ ಹೋಗಿ ನಮಸ್ಕಾರ ಮಾಡಿದ್ರಿ, ನಾ ಬಂದ್ರೆ ಸೀರೆ ಮುಚ್ಕೊಂಡ್ರಲ್ಲ. ಮತ್ತೆ ನಿನ್ನ ಮಗ ಏನು ತಿಳ್ಕೊಂಡದಿನೇನೋ, ಇದು ಹೆಣ್ಣ ಇದು ಗಂಡ ಅನ್ನೋ ಕಲ್ಪನೆಯನ್ನು ಮೀರಿ ಬ್ರಹ್ಮಾಗ್ಯಾನೋ ಅವ, ಅದಕ್ಕೆ ನಾವು ಬಂದು ನಮಸ್ಕಾರ ಮಾಡಿದ್ದೇವೆ ಅಂತ ಶುಕಯೋಗಿ ನಮ್ಮ ಗುರುನಾಥಾರೂಢ ಅಲ್ರಿ. ಶುಕಯೋಗಿ ಅಂತ ಗುರುನಾಥಾರೂಢ. ಜಗತ್ತಿನೊಳಗೆ ಅನೇಕ ಪರಂಪರೆಗಳದಾವೆ. ನಮ್ಮ ಗುರುನಾಥಾರೂಢರನ್ನು ತಯಾರು ಮಾಡಿದ ಪರಂಪರೆ ಕೇವಲ ಸಿದ್ಧಾರೂಢ ಪರಂಪರೆ ವಿನಃ ಮತ್ತೊಂದಿಲ್ಲ. ಪುಣ್ಯಾತ್ಮರೇ, ಕರ್ಕೊಂಬರಿ ಯಾವರ ಪರಂಪರೆಗಳದಾವನು. ಪರಬ್ರಹ್ಮ ವಸ್ತು ಹೆಂಗೈತಿ, ಪರಬ್ರಹ್ಮವಾದ ಲೀಲೆಯನ್ನು ಬರೆದವರು ಶಿವಪುತ್ರ ಸ್ವಾಮಿಗಳು, ಪರಬ್ರಹ್ಮವನ್ನು ತೋರಿಸಿದವರು ಗುರುನಾಥಾರೂಢರು. ಅಲ್ಲಿ ಬರ್ತಾ ಇದ್ದಾರೆ. ನಾಗಭೂಷಣನಲ್ಲಿ ಗದುಗಿನ ಯೋಗಿ ಶ್ರೀ ಶಿವಾನಂದ ಯತಿವರ ನಾಗಭೂಷಣರು ಬರ್ತಾರೆ ಅಂದರೆ, ಮತ್ತು ಗದುಗಿನ ಯೋಗಿ ಶ್ರೀ ಶಿವಾನಂದ ಯತಿವರ ಸಾಗಿ ಬಂದಿಹ ಬ್ರಹ್ಮಚೈತನ್ಯಂಬ ಸಚ್ಚರಿತ ಆಗ ಶ್ಯಾಮಾನಂದ ಯತಿತ ನಾಗ ಬರುತ್ತ ಬಂದಿರುವ ಕಬೀರನು ಯೋಗಿತ ಬರುತ್ತಿರ್ದ ನಕ್ಕಲ ಕೋಟಿ ಶಿವಶರಣ. ಅಜ್ಜನ ಕಂಪನಿ ಇದೆಲ್ಲ. ಮೇಲೆ ಅವರು ಕೂಡ ಅವರು ಮೇಲೆ ತತ್ವಚಿಂತನೆಯನ್ನು ಮಾಡೋರು. ಈ ರೀತಿಯಾಗಿ ಅವನ ಸುತ್ತ ನಡೀತಕ್ಕಂಥ ಸಂದರ್ಭದೊಳಗೆ ಲೋಕಮಾನ್ಯನು ಬಂದು ತಾನವಲೋಕಿಸಬೇಕೆನ್ನುತ್ತ ಸಿದ್ಧಗೆ ಜೋಕಿಯಂತ ಬರೆದ ಗೀತಾ ರಹಸ್ಯವ ಅರ್ಪಿಸಲು ಲೋಕಮಾನ್ಯ ಟಿಳಕ ಅವರು ಬಂದು ಹೋಗಿದ್ದಾರೆ. ಲೋಕಮಾನ್ಯ ಟಿಳಕರು ಬಂದು ಹೋಗಿದ್ದಾರೆ. ವಿವೇಕಾನಂದರು ಬಂದು ಹೋಗಿದ್ದಾರಂತ ಏನ್ರಿ. ವಿವೇಕಾನಂದರು ಸಿದ್ಧಾರೂಢರನ್ನು ನೋಡಿ, ನಾನು ರಾಮಕೃಷ್ಣ ಪರಮಹಂಸರನ್ನ ಮತ್ತೊಮ್ಮೆ ಸಿದ್ಧಾರೂಢರಲ್ಲಿ ಕಂಡಿದ್ದೇನೆ ಅಂತ ಬರೆದು ಹೋಗ್ಯಾರ ಅವರು ವಿವೇಕಾನಂದರು. ಇಂತಹ ಒಂದು ಚರಿತ್ರೆಯನ್ನು ಲೋಕಮಾನ್ಯ ಟಿಳಕರು ಗೀತಾ ರಹಸ್ಯ ಅಂತ ಬರೆದಾರೆ. ಅದನ್ನು ತೋರಿಸ್ಬೇಕು ಅಂತ ಬಂದಾರೆ. ಅವನು ಬೇರೆ ಕರ್ಕೊಂಡು ಹೋಗಿ, ನೀವು ಲೋಕಮಾನ್ಯರೇ ಇದ್ದೀರಿ, ಭಗವದ್ಗೀತೆಯು ಲೋಕಮಾನ್ಯವೇ ಅದ, ಇದು ಹಿಂಗದ ಅಂತ ಹೇಳಿ ಅದರ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದಾರು ಸಿದ್ಧಾರೂಢಪ್ಪ. ಅಂಥವ್ರು ಬಂದು ಹೋಗಿದ್ದಾರೆ ಸಿದ್ಧನ ಬಳಿಗೆ. ಅಷ್ಟೇ ಅಲ್ಲ, ಮುನ್ನೋಪನಿಷದ ಅರ್ಥವನ್ನು ತನ್ನ ಸುವಿಚಾರ ಎಂಬ ಯಂತ್ರದೋಳು ಉನ್ನತದ ಸವಿಯನ್ನು ಕಂಡುಂಡು ಅನುಭವಿಸಿ ಕನ್ನಡದ ಕೋಟಿಗಳಿಗದ ಉಣ್ಣಿಸಲು ಬರೆದ ಬಂಧಿಸಿ ಚನ್ನ ನಿಜಗುಣ ಯೋಗಿತ ಕನ್ನಡದಿ ಬರೆದಿಟ್ಟು. ನೋಡ್ರಿ, 42 ಬಿಟ್ಟು 43ಕ್ಕೆ ಬಂದೀನಿ ನಾನು. ಅಷ್ಟೆಲ್ಲ ಮಂದಿ ಬರ್ತಿದ್ರಲ್ಲ, ಆವಾಗ ಏನಾಗ್ತಿತ್ತು ಅಂತ ಕೇರ
ಮ್ಯಾಗ ದೇವತೆಗಳು ಬಂದು ನಿಂತು ನಾವು ಸರ್ ಭೂಲೋಕದಾಗ ಹುಟ್ಟಿದ್ವಿ ಅಂದ್ರೆ ಸಿದ್ಧನಂತಕ್ಕೆ ಬರ್ತಿದ್ಯಪ್ಪ ಅಂತ ದೇವತೆಗಳು ಕೂಡ ಅಂತಿದ್ರಂತ. ಆ ಸಮಯದಲ್ಲಿ ಉಪನಿಷತ್ತಿನ ಅರ್ಥವನ್ನು ನಿಜಗುಣ ಶಿವಯೋಗಿಗಳು ಕನ್ನಡದೊಳಗೆ ಬರೆದಿರ್ತಕ್ಕಂಥವರು ಅಲ್ರಿ. ಕನ್ನಡದ ಸವಿಯನ್ನು ಕಂಡು ಅನುಭವಿಸಿ ಕನ್ನಡದ ಕುಲಕೋಟಿಗಳಿಗದ ಉಣ್ಣಿಸಲು ಬರೆದು ಬಂಧಿಸಿ ಚೆನ್ನ ನಿಜಗುಣ ಯೋಗಿತ ಕನ್ನಡದಲ್ಲಿ ಬರೆದಿಟ್ಟು. ಉಪನಿಷತ್ತಿನ ಅರ್ಥವನ್ನೇ ನಿಜಗುಣ ಶಿವಯೋಗಿಗಳು ಬರೆದಾರ ಏನ್ರಿ. ಉಪನಿಷತ್ತಿನ ಅರ್ಥವನ್ನು ಬರ್ದಾರೆ. ನೀವು ಅಲ್ಲಿ ನೋಡ್ತಿರ್ಬೇಕು. ತನ್ನನಾದಿಯ ವಿದ್ಯೆಯಂ ನಾಡೆ ಕೆಡಿಸಿ ನಿಜೋನ್ನತಿಯ ನೈದುವ ಕಾರಣಂ ವಿದ್ಯೆ ಗಣ್ಯವೇ ಸುಪನಿಷದರ್ಥ. ಉಪನಿಷತ್ತಿನ ಅರ್ಥ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ನಿಜಗುಣ ಶಿವಯೋಗಿಗಳು. ತನ್ನ ಅನಾದಿಯ ವಿದ್ಯೆ ನಾಡ ಕೆಡಿಸಿ, ಒಂದು ಅನಾದಿಯ ವಿದ್ಯೆ ಅನ್ನೋದದ ಅಲ್ರಿ. ಅದೇನು ನಮ್ಮನ್ನು ಆಶ್ರಯ ಮಾಡಿ ಅಲ್ಲ ಯಾರನ್ನ ಸ್ವ ಆಶ್ರಯ ಸ್ವ ವಿಷಯ ಅಂತ ಬರ್ತದೆ ಶಾಸ್ತ್ರೊಳಗೆ. ನಮ್ಮನ್ನು ಆಶ್ರಯ ಮಾಡಿ ನಮ್ಮ ಸ್ವರೂಪವನ್ನು ತಿಳಿಲಾರ್ದಂಗೆ ಮಾಡಿದ್ದು ಯಾವುದಾದ್ರೂ ಐತೆ ಅಂದ್ರೆ ಅದು ಅವಿದ್ಯಾ. ಆ ಅವಿದ್ಯಾ ಜಾಲವನ್ನು ಪರಿಹರಿಸತಕ್ಕಂಥ ಉಪನಿಷತ್ತಿನ ಉಪನಿಷತ್ತಿನ ಸಾರವನ್ನೇ ನಿಜಗುಣ ಶಿವಯೋಗಿ ಕನ್ನಡದಲ್ಲಿ ಬರೆದಿಟ್ಟ. ಕಟ್ಟಿಕೊಟ್ಟಿರಲೇನು ಜನರದ ಮುಟ್ಟಿ ನೋಡದೆ ಹಸಿದು ಹಳಸಿದ ಕೆಟ್ಟ ಕೂಳನೆ ತಿಂದುತ್ತಾ ಬದುಕಿರುವ ಕಾಲದಲ್ಲಿ ಕನ್ನಡ ನಾಡಿಗೆ ಬರೆದು ಕೊಟ್ಟಿದ್ದಾರೋ 300 ವರ್ಷಗಳಾಗ್ಯಾವ, ಯಾರೂ ಅದನ್ನು ತೆಗೆದು ನೋಡಿಲ್ಲ ಏನ್ರಿ. ಕೆಟ್ಟ ಕೂಳನ ಹಸಿದು ಅವರು ಚೆನ್ನಾಗಿ ಅಮೃತವನ್ನು ಕೊಟ್ಟು ಹೋಗ್ಯಾನ. ಆ ಅಮೃತವನ್ನು ತಿಳಿಲಾರ್ದನ ಕೆಟ್ಟ ಕೂಳನ ತಿಂದ ಬದುಕಿರ್ತಕ್ಕಂಥ ಸಮಯದಲ್ಲಿ ಏನಾಯ್ತು, ಕಷ್ಟಪಟ್ಟವ ತಂದು ತೋರಿಸಿ ದಿಟ್ಟ ಸಿದ್ಧಾರೂಢ ಜನರಿಗೆ ಶ್ರೇಷ್ಠ ನಿಜುಡ ತತ್ವದ ಅಮೃತ ಉಣಿಸಿ ತನಿಸಿದನು. ಜಗತ್ತಿಗೆ ನಿಜಗುಣ ಶಾಸ್ತ್ರ ಪರಿಚಯ ಮಾಡಿದ ಯಾರಾದರೂ ಇದ್ದಂದ್ರೆ ಅವನೇ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ. ಗೊತ್ತೇ ಇಲ್ಲ ನಿಜಗುಣ ಶಾಸ್ತ್ರ ಒಂದು ಐತಿ ಅನ್ನೋದು. ಅದನ್ನೇ ನಡೆಸ್ತಾ ಇರ್ತಾನೆ ದಿನಾಲು ಪಾಪ. ಧೀರ ನಿಜನ ಯೋಗಿ ವಿರಚಿತ 6 ಗ್ರಂಥಗಳೆಂಬ ಉಕ್ಕಿನ ಘೋರ ಕಡಲೆಯ ತೆರದಿ ತಿಳಿಯಲ ಕಷ್ಟವಾಗಿರಲು ಸಾರವರಿದದ ತಂದು ತನ್ನ ವಿಚಾರ ವಜ್ರದಿ ನುರಿಸಿ ಸಿದ್ಧನು ಪಾರಿಭಾಷಿಕ ಶಬ್ದದ ಅರ್ಥವ ತಿದ್ದಿ ತಿಳಿಸಿದನು. ಅಲ್ಲಿ ಪಾರಿಭಾಷಿಕ ಅರ್ಥಗಳದಾವೆ. ಅದು ಶಾಸ್ತ್ರದೊಳಗೆ ಪರಿಭಾಷೆಯಿಂದ ಹೇಳಿರ್ತಕ್ಕಂಥ ಮಾತುಗಳಿಗೆ ಪಾರಿಭಾಷಿಕ ಅಂತಾರೆ. ಅಂಥದ್ದನ್ನು ಅವ್ರು ಬಿಚ್ಚಿ ಆ ಪಾರಿಭಾಷಿಕ ಅರ್ಥವನ್ನು ಬಿಚ್ಚಿ ಹೇಳ್ತಿದ್ದ ಸಿದ್ಧಾರೂಢಪ್ಪ. ಅಷ್ಟರಲ್ಲಿ 300 ವರ್ಷಗಳಷ್ಟು ಕಾಲ ಗತಿಸಿ ಹೋದರೂ ಕಷ್ಟಪಟ್ಟವರಿಲ್ಲ ನಿಜಗುಣರಂತ ತಿಳಿಯುವುದಕ್ಕೆ. ಎಷ್ಟು ಹೇಳಲಿ ಸಿದ್ಧನಾಥನು ಕೊಟ್ಟ ತತ್ವಾಮೃತದ ಋಣ ತೃಣದಷ್ಟು ತೀರಿಸಲಾರರು ಕನ್ನಡದ ಸಾಧಕರು. ಆ ನಿಜಗುಣರ ಉಪಕಾರವನ್ನು ತೀರಿಸಲಾಕ, ಅವರ ಋಣವನ್ನು ತೀರಿಸಲಾಕ ಈ ಕನ್ನಡದ ಸಾಧಕರಿಗೆ ಸಾಧ್ಯವೇ ಇಲ್ಲ ಅಂತ ಬರೀತಾ ಇದ್ದಾರೆ. ಧರಣಿ ಮಂಡಲ ಜನ ಕನಸು ಶೈಲಿಯ ಧರಣಿ ಜನಕನ ಅನುಪಮದ ಶೈಲಿಯ ಇರಿಸಿ ಬೋಧಿಸಿದ ನಿಜಗುಣ ಅರಿವು ನೀಡಿದ ಖ್ಯಾತಿ ಸೇರಿತು ಸಿದ್ಧ ಭಾರತಿಗೆ. ಸಿರಿಯೊಳುದಿಸಿದ ತತ್ವದರ್ಥವ ಶಿರಕ್ಕೆ ಹರಿಸುತ್ತಲಿರ್ದರೇನದು ಬರೆದು ಲೇಖನ ದೊಡಲೊಳಿರಿಸವರಿಲ್ಲವೆಂದೆನುತ. ಈಗ ಅವ್ರಿಗೆ ಒಂದು ವಿಚಾರ ಬಂತು. ನಾನೇನೋ ಇರುತ್ತಕ ಈಗ ನಿಜಗುಣ ಶಾಸ್ತ್ರವನ್ನು ಹೇಳಿದೆ, ತೆಲಿಂದ ತೆಲಿಗೆ ಬಂತ ಹೊರತು ಅದನ್ನು ಬರೆದು ಏನ್ರಿ ಆ ನಿಜಗುಣ ಶಾಸ್ತ್ರವನ್ನು ಟೀಕಾ ತಾತ್ಪರ್ಯವನ್ನು ಬರೆದು ಶಾಶ್ವತವಾಗಿ ಈ ಜಗತ್ತಿಗೆ ತೋರಿಸುವವರಿಲ್ಲಲ್ಲ ಅಂತ ಮನುಷ್ಯನಾಗ ಬಂದಾಗ ಸಿದ್ಧ ಭಾರತಿ ಅಂದು ಮನದಲ್ಲಿ ಮುದ್ದು ಕಂದನ ಕರೆಯುತ್ತಿದ್ದರು. ಎದ್ದು ಬಾರೈ ನೀನು ಗರಗದ ಯತಿಯ ಕೃಪೆಯಿಂದ ದಗ್ಧವಾಯಿತು ನಿನ್ನ ಹಮ್ಮಿನ
ಶಬ್ದವದಿನ್ನೇಕೆ ಮುಜುಗರ ಎದ್ದು ಬಾ ಸುಬ್ಬಯ್ಯ ಮರುಜನ್ಮದಲ್ಲಿ ಪರಹಿತಕ್ಕೆ. ಈಗ ನೆನಪಾತ್ ಯಾರ್ದು? ಸುಬ್ಬಯ್ಯ ಶಾಸ್ತ್ರಿದು. ಹಾಂ, ಸುಬ್ಬಯ್ಯ ಶಾಸ್ತ್ರಿ ಪುನರ್ಜನ್ಮವೇ ಶಿವಪುತ್ರ ಸ್ವಾಮಿಗಳು. ಆವಾಗ ಬರೆದಿಡಲಾಕ ನಾನು ಹೇಳಿ 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 ಸಾಕಾಗೈತಪ್ಪ, ಇದನ್ನು ಬರೆದಿಡಲಾಕ ನೀನೇ ಬಾರು ಅಂತ ನೆನಪು ಮಾಡ್ತದೆ. ಅಷ್ಟರಲ್ಲಿ ತಾನು ಓಡಿ ಬಂದನು ಶಿಷ್ಟ ಸಜ್ಜನ ವಿಪ್ರನೊಬ್ಬನು, ಕಷ್ಟದಿಂದೊರಗಿದ್ದ ಬ್ರಾಹ್ಮಣನೊಬ್ಬ ಮನೆಯೊಳಗೆ. ಭ್ರಷ್ಟನಾರೂಢ ಸ್ವಾಮಿಯ ಮುಟ್ಟಿ ನಮಿಸುತ್ತ ಪ್ರಾಣವನ್ನು ಬಿಟ್ಟು ಹೋಗುವೆನೆಂದು ಛಲದಿ ಮಲಗಿಕೊಂಡಿಯನು. ಅವ್ರು ನೆನಪು ಮಾಡೋದ್ರೊಳಗೆ ಒಬ್ಬ ಓಡಿ ಬಂದ ಬ್ರಾಹ್ಮಣ, ಯಪ್ಪ ನಮ್ಮಲ್ಲೇ ಬ್ರಾಹ್ಮಣ ಬದುಕು ಬಂದು ಮಲ್ಕೊಂಡ, ನಿಮ್ಮನ್ನ ನೆನಸಾಕತ್ಯಾನ, ನಿಮ್ಮ ಪಾದ ಮ್ಯಾಗ ತಲೆ ಇಟ್ಟು ಪ್ರಾಣ ಬಿಡಬೇಕಂತ ನಿಮ್ಮ ನೆನಸಾಕತ್ಯಾನ್ರಿ ಅಂತಂದು ಕೂಡಲೇ ಆಗ ಸಿದ್ಧಾರೂಢರು ಅವನು ಕೂಡ ಹೊರಡ್ತಾರೆ. ಕೇಳಿದೊಡೆಯ ರೂಢ ಸದ್ಗುರು ಮೇಳವಾಯ್ತಿದು ತನ್ನ ಯೋಚನೆ, ಹೇಳಬಹುದಿದ್ದ ಎದ್ದು ನಡೆದನು ವಿಪ್ರ ನಡುಗೂಡಿ, ತಾಳಲಾಗದ ಬೇನೆಯಲಿತ ತಾಳಿಕೊಂಡೊರಗಿರ್ದ ಬ್ರಾಹ್ಮಣ, ಹೇಳಿ ತಿಳಿಸಿದನೊಂದು ಗುರುಕುಲದಲ್ಲಿ ನಡೆದುದನು. ಆವ ಸುಬ್ಬಯ್ಯ ಶಾಸ್ತ್ರಿ ಸಿದ್ಧಾರೂಢರಿಗೆ ಮುಂದೆ ಹೇಳ್ತಾನೆಪ್ಪ, ನೀನು ಎಲ್ಲಿದ್ದೀವು? ಗಜದಂಡು ಗುರುಗಳಂತೆ ನೀವು ಇದ್ದಾಗ ನಾನು ಉಪನಿಷತ್ತಿನ ಅರ್ಥವನ್ನು ಹೇಳೋರೆ ಯಾರಿಲ್ಲ ಅಂತ ಹೇಳಿದೆ. ನನಗೆ ವಿದ್ಯೆ ಗರ್ವ ಬಂದಿತ್ತು, ನೀನು ಅದರ ಉಪನಿಷತ್ತಿನ ಅರ್ಥವನ್ನು ಹೇಳಿದೆ ಪುಣ್ಯಾತ್ಮ. ಅದಕ್ಕೋಸ್ಕರವಾಗಿ ನಾನು ಈ ದೇಹವನ್ನು ಬಿಡಬೇಕು, ನಿನ್ನಲ್ಲಿ ಕ್ಷಮೆಯನ್ನು ಕೇಳಿ ಈ ದೇಹವನ್ನು ಬಿಡಬೇಕು ಅಂಥೇಳಿ ನಿನ್ನ ಕಾಯ್ತಾ ಇದ್ದೇನೆ ಅಂತ ಅಂದ. ಅಂದು ಶ್ರೀ ಗಜದಂಡ ಗುರುವಿನ ಮುಂದೆ ಸುಬ್ಬಯ್ಯ ಶಾಸ್ತ್ರಿಯು ಬಂದು ಗರ್ವದೋಳು ಒದಿಸಿತ್ತ ಶಬ್ದ ಅರ್ಥವನು, ಎಂದು ನಿನ್ನಳು ಹೇಳುವವರಾರೆಂದು ಕೇಳುತ್ತಿರಲು ಸಿದ್ಧನು ತಂದೆ ಸದ್ಗುರು ಆಜ್ಞೆಯನ್ನು ಕೇಳಿದ ಕಥೆಯ. ನೋಡಪ್ಪ, ನೀವು ಕೂಡೇ ಅಲ್ಲೇ ಗಜದಂಡ್ರ ಸ್ವಾಮಿಗಳ ಹತ್ತಿರ ಇದ್ದಾಗ ನಾನು ಮಾಡಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವ ನೀನು ಅಂತ ಹಿಂದಿನ ಹಳೆಯ ಕಥೆಯನ್ನು ಹೇಳ್ತಾ ಇದ್ದಾನೆ. ವೃದ್ಧ ಬ್ರಾಹ್ಮಣ ಸ್ಮರಿಸಿ ದುಃಖದಿ ಸಿದ್ಧ ನಡಿಗಳ ಪಿಡಿದು ಪ್ರಾರ್ಥಿಸಿ, ವಿದ್ಯೆಯ ಗರ್ವದಲ್ಲಿ ಮಾಡಿದ ಶುದ್ಧ ತಪ್ಪುಗಳ ತಿದ್ದಿಕೊಂಡೆನು ಕ್ಷಮಿಸು. ನಾನೀ ಬ್ರಾಹ್ಮಣ ದೇಹ ಬಿಡುತ್ತಲಿ ಸಿದ್ಧ ನಿನ್ನಯ ಚರಣ ಸನ್ನಿಧಿಯಲ್ಲಿ ಮರುಜನ್ಮ. ನಾ ಈ ಬ್ರಾಹ್ಮಣ ದೇಹವನ್ನು ಬಿಡ್ತೀನಿ, ನನಗೆ ಮುಂದಿನ ಜನ್ಮದೊಳಗೆ ನಿನ್ನ ಸಮೀಪದಾಗ ಬರೋ ಹಂಗೆ ನನಗೆ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ತೊಟ್ಟು ನಿನ್ನಯ ಸೇವೆ ಮಾಡುವೆ, ಇಷ್ಟು ಎಣ್ಣೆಯ ಕೊನೆಯ ಬಯಕೆಯ ಇಟ್ಟುಕೊಂಡು ಪ್ರಾಣ ಪಕ್ಷಿ ಕಾಯ್ದುಕೊಂಡಿಹೇನು. ದುಷ್ಟ ಹಮ್ಮಿನ ಮಬ್ಬಿನಲ್ಲಿ ನೀ ತಟ್ಟಿ ಎಚ್ಚರಗೊಳಿಸಿದಂದದಿ ಕಟ್ಟ ಕಡೆಯ ಆಶೆಯನ್ನು ಪೂರೈಸಂದು ಕೈ ಮುಗಿದ. ನನ್ನನ್ನು ನೀ ಎಚ್ಚರ ಮಾಡಿದೆಪ್ಪ, ನಾನು ವಿದ್ಯಾ ಹಮ್ಮಿನಲ್ಲಿ ಮೆರೆದಿದ್ದೆ, ನನ್ನನ್ನು ಎಚ್ಚರ ಮಾಡಿದೆ. ಈಗ ನಿನ್ನ ಪಾದದಲ್ಲಿ ನನ್ನ ತಲೆನಿಟ್ಟು ಪ್ರಾಣ ಬಿಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಸಿದ್ಧ ಗುರುವರ ನಾಗ ಕರುಣದಿ ವೃದ್ಧನ ಮಸ್ತಕದಿ ಹಸ್ತವ ಶುದ್ಧ ಭಾವದೋಳಿರಿಸಿ ಹೇಳಿದ ಅಂತಕಾಲದಲ್ಲಿ ಇದ್ದ ಮತಿಯಂತ ಹುದು ಗತಿತ ಸಿದ್ಧವಾಗಿಹುದೆಂದು ಕೃಷ್ಣನು ಮುದ್ದು ಪಾರ್ಥನಿಗೆಂದ ಹೇಳಿದ ತಾನೇ ಗೀತೆಯಲ್ಲಿ. ಅಂತ್ಯಕಾಲದೊಳಗೆ ಯಾರು ಯಾವುದನ್ನು ಸ್ಮರಿಸಿ ಪ್ರಾಣ ಬಿಡ್ತಾರೆ ಅವರು ಅದೇ ರೀತಿ ಮುಂದಿನ ಜನ್ಮ ತಾಳ್ತಾರೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಎಂ ವಾಪಿ ಸ್ಮರನ್ ತ್ಯಜತ್ಯಂತೆ ಕಲೇವರಂ ಆ ಸುದ್ದಿಯನ್ನು ಹೇಳಿ ಸಿದ್ಧಾರೂಢರು ಮುನ್ನ ಮಾಡಿದ ಗರ್ವದ ದೋಷಕ್ಕೆ ಇನ್ನೂ ಮರುಗುವುದುಚಿತವೇನದು, ತನ್ನ ಸುಟ್ಟಿತ್ತು ಪಶ್ಚಾತ್ತಾಪದಗ್ನಿಯಲ್ಲಿ. ಇನ್ನು ನಿನ್ನಯ ಪ್ರಾಣ ಪಕ್ಷಿಯ ಚನ್ನ ಸದ್ಗುರು ಚರಣ ಸ್ಮರಿಸುತ್ತ ಉನ್ನತದ ಗುರಿಯೆಡೆಗೆ ಹಾರಿಸು, ತಾನೇ ಫಲಿಸುವುದು. ನೀನು ಇನ್ಯಾಕೆ ದುಃಖ ಮಾಡ್ತಾ ಇದ್ದೀಯಾ?
ಗರ್ವ ತಾನೇ ಹರಣಾಗಿ ಹೋಗ್ಯದ. ಇನ್ನು ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ. ಸದ್ಗುರುಗಳ ಪಾದಕ್ಕೆ ತಲೆಯನ್ನಿಟ್ಟು ಈ ದೇಹವನ್ನು ತ್ಯಾಗ ಮಾಡು. ಆಗಲ ಸುಬ್ಬಯ್ಯ ಶಾಸ್ತ್ರಿಯು ನೀಗಿ ಮನದೊಳಗಿದ್ದ ಸಂಶಯ, ಬೇಗದೆಂ ಗುರುಸಿದ್ಧ ನಡಿಗಳ ಸ್ಮರಿಸಿ ಪ್ರಾಣವನು ಯೋಗ ನಿದ್ರೆಯೊಳಿರಿಸಿ ದೇಹವ ನೀಗಿ ಹೋದನು ಗುರುವಿನಾಜ್ಞೆಗೆ, ಸಾಗಿ ಬಂದ ಸೇವೆಗೈವ ಗುರಿಯನ್ನಿಟ್ಟುಕೊಂಡು. ಇನ್ನು ಮುಂದಿನ ಜನ್ಮದೊಳಗೆ ನಾನು ನಿನ್ನ ಹತ್ತಿರ ಬರು ಹಂಗೆ ಆಶೀರ್ವಾದ ಮಾಡು ಅಂತ ಅದನ್ನೇ ಗುರಿ ಇಟ್ಟುಕೊಂಡು ಸಿದ್ಧಾರೂಢರ ಪಾದ ಮ್ಯಾಲ ಹಣೆ ಇಟ್ಟು ಪ್ರಾಣವನ್ನು ಬಿಟ್ಟಾನ ಸುಬ್ಬಯ್ಯ. ಅವನೇ ಮುಂದೆ ಶಿವಪುತ್ರ ಸ್ವಾಮಿಗಳಾಗಿ ಅದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೀವು ತಿಳ್ಕೋಣ ಅಂತ ಹೇಳ್ತಾ, ಸದ್ಗುರುನಾಥ ಮಹಾರಾಜ ಕಿ ಜಯ.